ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮೇಲೆ ಶೂ ಎಸೆಯಲು ಮುಂದಾದ ವ್ಯಕ್ತಿಯಿಂದ ಕಾಣದ ಕೈಗಳ ಕೈವಾಡ ಇದೆ. ಸಿರಾಜಣ್ಣ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ಮೇಲೆ ಶೂ ಎಸೆಯಲು ಮುಂದಾದ ವ್ಯಕ್ತಿಯನ್ನು ದೇಶದಿಂದ ಗಡೀಪಾರು ಮಾಡಬೇಕು. ಇದು ನೈತಿಕ ಹೊಣೆಯನ್ನು ಹೊತ್ತು ಮೋದಿ ನೇತೃತ್ವದ ಸರ್ಕಾರ ರಾಜೀನಾಮೆ ನೀಡಬೇಕು ಎಂದು ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಸಿರಾಜಣ್ಣ ಯಡಿಯೂರು ಆಗ್ರಹಿಸಿದರು. ನಗರದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ಮೇಲೆ ತನ್ನ ಶೂ ಎಸೆಯಲು ಮುಂದಾಗಿರುವುದು ಇದು ವ್ಯಕ್ತಿಯೊಬ್ಬರ ಮೇಲೆ ನಡೆದ ದಾಳಿಯಲ್ಲ, ನ್ಯಾಯದ ಮೇಲಿನ ದಾಳಿ, ಸಂವಿಧಾನದ ಮೇಲಿನ ದಾಳಿ. ಮನುವಾದಿಗಳ ಈ ಮನಸ್ಥಿತಿ ಪೋಷಕರು ಯಾರೆಂಬುದನ್ನು ಬಿಡಿಸಿ ಹೇಳಬೇಕಾಗಿಲ್ಲ. ಇದು ಕೇವಲ ಶೂ ದಾಳಿಯಲ್ಲ, ಮನುವಾದದ ಮತಾಂಧರು ನಡೆಸಿದ ಸಂವಿಧಾನದ ಮೌಲ್ಯಗಳ ಮೇಲಿನ ಭಯೋತ್ಪಾದಕ ದಾಳಿ ಇದಾಗಿದೆ. ಸಂವಿಧಾನದ ಮೇಲೆ ಮನುವಾದಿಗಳಿಗಿರುವ ಅಸಹನೆ ಈ ದೇಶದ ಅತ್ಯುನ್ನತ ಸ್ಥಾನದಲ್ಲಿದ್ದರೂ ಶೋಷಿತರ ಶೋಷಣೆ ತಪ್ಪಿದ್ದಲ್ಲ ಎನ್ನುವುದಕ್ಕೆ ಈ ಘಟನೆ ಮತ್ತೊಂದು ಉದಾಹರಣೆ. ಸಂವಿಧಾನ ಅಪಾಯದಲ್ಲಿದೆ ಎಂಬ ನಮ್ಮ ಆತಂಕಕ್ಕೆ ಇದು ನೇರ ಪುರಾವೆ ಸಿಕ್ಕಿದೆ. ದೇಶದ ಇತಿಹಾಸದಲ್ಲೇ ಎಂದೂ ನಡೆಯದ ಈ ಮಾದರಿಯ ಕೃತ್ಯ ಇಂದು ನಡೆದಿದೆ. ಮನುವಾದಿಗಳ ಈ ಕಪ್ಪು ಚುಕ್ಕಿಯನ್ನು ಎಂದಿಗೂ ಅಳಿಸಲು ಸಾಧ್ಯವಿಲ್ಲ. ಸ್ವತಂತ್ರ ಸಿಕ್ಕ ನಂತರದಿಂದ ಹಿಡಿದು ಇವತ್ತಿನವರೆಗೂ ಏನು ಬದಲಾವಣೆಯಾಗಿಲ್ಲ. ಈ ಮನುವಾದಿ ಸನಾತನ ಮತಾಂಧ ಸಂಘ ಪರಿವಾರದ ವಿಕೃತ ಮನಸ್ಥಿತಿಗಳು ಸಂವಿಧಾನದ ಪ್ರತಿಗಳನ್ನು ಸುಟ್ಟಿದ್ರು. ಇದೇ ದೇಶದ್ರೋಹಿಗಳು ಸಂಘ ಪರಿವಾರಗಳು ಇವತ್ತು ಅದರ ಮುಂದುವರಿಕೆ ಭಾಗವಾಗಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ದಲಿತ ಸಮುದಾಯದಿಂದ ಬಂದವರು ಎಂಬ ಒಂದೇ ಕಾರಣಕ್ಕೆ ಈ ಸನಾತನಿ ಮನುವಾದಿ ಮತಾಂಧ ಭಯೋತ್ಪಾದಕ ರಾಕೇಶ್ ಕಿಶೋರ್ ಎಂಬುವನು ಶೂ ಎಸೆತ ಮಾಡಿದ್ದಾನೆ ಎಂದು ತಿಳಿಸಿದರು. ಇವನೇನು ಸಣ್ಣ ಪುಟ್ಟ ಒಬ್ಬ ಲಾ ಮಾಡ್ಕೊಂಡ ವ್ಯಕ್ತಿ ಅಲ್ಲ, ಈತ ಒಬ್ಬ ಫುಡ್ ಸೈನ್ಸ್ ಅಲ್ಲಿ PhD ಪಡೆದಿರ್ತಕ್ಕಂಥವನು. ಮತ್ತೆ ಫುಡ್ ಸಂಬಂಧಪಟ್ಟಾಗಿ ಇಂಡಿಯಾ ಇದರಲ್ಲಿ ಅವನು ಬಂದು ನಿರ್ದೇಶಕ ಕೆಲಸ ಮಾಡಿ ಆಮೇಲೆ ಲಾ ಮಾಡಿದ ನಂತರದಲ್ಲಿ ಅವನು ಸುಮಾರು 15 ವರ್ಷಗಳ ಕಾಲ ಸುಪ್ರೀಂ ಕೋರ್ಟಲ್ಲಿ ಅವನ ಒಬ್ಬ ವಕೀಲನ ಕೆಲಸ ಮಾಡಿ ಕಾನೂನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ಅಂಥ ವ್ಯಕ್ತಿ ಆ ಒಂದು ಈ ಕೋಮುವಾದದ ಈ ಸನಾತನ ಧರ್ಮದ ಏನು ಅವರ ಮೂಲ ಅಜೆಂಡನ ತಳವಳಕ್ಕೆ ಇಟ್ಕೊಂಡು ಆ ಗವಾಯ ಮೇಲೆ ಉದ್ದೇಶಪೂರ್ವಕವಾಗಿ ಆ ಸೂನ ಎಷ್ಟಿರೋದು. ಅವನೇನು ಮಾನಸಿಕ ಅಸ್ವಸ್ಥನಲ್ಲ, ಅವನ ತಲೆ ಒಳಗೆ ಅವನಿಗೆ ಗವಾಯವನ್ನ ಟಾರ್ಗೆಟ್ ಮಾಡ್ಕೊಂಡಿದ್ದ ಅನ್ನೋದಕ್ಕೆ ಅದು ಎದ್ಕಾಗ್ತದೆ. ಮತ್ತೆ ಏನು ಈ ಸಂವಿಧಾನಕ್ಕೆ ನಾವು ನಾಟಿನಿಂದ ಅಪಾಯ ಇದೆ ಅಂತ ಹೇಳ್ಕೊಬೋತಿದ್ವು. ಅದು ಬಾಬಾ ಸಾಹೇಬರು ಸಂವಿಧಾನ ಪ್ರೆಸೆಂಟ್ ಮಾಡಿದ್ರು ಸುತ್ತ ಬಾಬಾ ಸಾಹೇಬರ ಶ್ರವಣ ದಿಲ್ಲಿಯಲ್ಲಿ ಅವಾಗಲೂ ಒತ್ತಿ ಮೆರವಣಿಗೆ ಮಾಡಿ ಅವಾಗ ಧಿಕ್ಕರಿಸಿದ್ರು. ಮತ್ತೆ ಅಲ್ಲಿ ಪ್ರತಿಗಳನ್ನು ಸುಟ್ಟಿದ್ರು. ಬಾಬಾ ಸಾಹೇಬ್ ಇರುವಾಗಲೇ ಸುಟ್ಟಿದ್ರು. ನಾವು ಇದೆಲ್ಲ ಇದು ಏನೋ ಮುಂದುವಾಗಲ್ಲ ಸರಿಯಾಗುತ್ತೆ ಅಂದ್ಬಿಟ್ಟು ನಾವು ಏನು ಸಂಘಟನೆಗಳಾಗಲಿ ದಲಿತ ಸಂಘದವರಾಗಿರಲಿ ಮತ್ತು ಏನು ದಲಿತ ಸಮುದಾಯಗಳಿದೆ ಈ ಥರ ಬ್ರಾಹ್ಮಣರು ಹೊರತುಪಡಿಸಿ ನುಡಿದವರೆಲ್ಲವ ಸಂವಿಧಾನನ ನಾವು ನಿಜವಾಗಿ ಪಾಲಿಸ್ಕೊಂಡು ಬಂದಿದ್ದೀವಿ. ಯಾಕಂದ್ರೆ ಸಂವಿಧಾನಿಕ ಅಪಾಯ ಇಲ್ಲದ ಕಾರಣ ಇಲ್ಲಿ ತನಕ ನಾವು ರೀಚ್ ಆಗಿರೋದು. ಅದೇ ಥರ ಅವರು ವಿರೋಧ ಮಾಡೋದು ನಾವು ವಿರೋಧ ಮಾಡೋದಾಗಿದ್ರೆ ನಾವು ಸಂವಿಧಾನ ಇಲ್ಲಿವರೆಗೆ ತಗೊಬರಕ್ಕೆ ಆಯ್ತಿರ್ಲಿಲ್ಲ. ಅವ್ರು ಆಡಿದಾಗ ಈಗ ಏನು RSS ಅಜೆಂಡದಲ್ಲಿ ಸಮುದಾಯನ ವಿರೋಧಿಸಂಥದ್ದು ಸಂವಿಧಾನ ವಿರೋಧಿಸಂಥದ್ದು ಕೃತ್ಯಗಳು ಒಂದಲ್ಲ ಅಂತಂದರೆ ನಿಮ್ಗೆ ನಡಕ ಬಂದಿರೋದು ನಿಮಗೆ ಗೊತ್ತಿದೆ. ಇದರ ಈ ಒಂದು ಪ್ರಬುದ್ಧ ಸಂವಿಧಾನ ಇರುವಾಗ, ಇಡೀ ವಿಶ್ವನೇ ಸಂವಿಧಾನವನ್ನು ಒಪ್ಕೊಂಡಿರುವಾಗ 100 ವರ್ಷಗಳಿಂದ ಈ RSS ಈ ದೇಶದೊಳಗೆ ಭಯೋತ್ಪಾದಕ ಹೇಳಿಕೆಗಳನ್ನ ಕೊಡೋದು, ಭಯೋತ್ಪಾದಕ ಕೃತ್ಯಗಳನ್ನ ನಡೆಸುವಂಥದ್ದು. ನ್ಯಾಯಾಧೀಶರಾದ ಗವಾಯ ಅವ್ರ ಮೇಲೆ ಒಬ್ಬ ವಕೀಲರು ಶೂ ಎಸೆತಿರೋಂಥ ಘಟನೆ ತಮ್ಮೆಲ್ಲ ಪತ್ರಿಕಾ ಮಾಧ್ಯಮ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಎಲ್ಲರಿಗೂ ತಿಳಿದ ವಿಚಾರ ಆಗಿದೆ. ಏನಾಗಿದೆ, ಗವಾಯ ಅವರು ಆ ಒಂದು ಹುದ್ದೆಗೆ ಹೋಗಿರೋದು ನಮ್ಮ ಸಮುದಾಯದ ಒಬ್ಬ ಪ್ರತಿಭಾವಂತ ವ್ಯಕ್ತಿಯಾಗಿದ್ದು ಅವರ ಹುದ್ದೆನ ಅಲಂಕರಿಸಿರೋದು ಕೆಲವು ಕೋಮುವಾದಿ ಶಕ್ತಿಗಳಿಗೆ ಅವಾಗ್ಲಿಂದಲೂ ಅವರು ಅವರನ್ನು ಸಹಿಸ್ಕೊಳ್ಳೋಕ್ಕಾಗಿಲ್ಲ ಅನ್ನೋದು. ಯಾಕಂದ್ರೆ ಅವರು ಅಧಿಕಾರ ಸ್ವೀಕಾರ ಮಾಡಿದಾಗ ಬುಲ್ಡೋಜರ್ ಸಂಸ್ಕೃತಿ ಅಂತ ಸರ್ಕಾರನ ಅಥವಾ ಸಂಸ್ಕೃತಿಯನ್ನು ನಾನು ವಿರೋಧಿಸ್ತೀನಿ, ನಾನು ಅವಕಾಶ ಕೊಡಲ್ಲ ಅನ್ನೋ ಒಂದು ಹೇಳಿಕೆಯಿಂದ ಹಿಡಿದು ಅವ್ರ ಮೇಲೆ ದ್ವೇಷನ ಸಾಧಿಸ್ತಿದ್ದು, ಟ್ರೋಲ್ ಮಾಡ್ತಿದ್ದು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ನೀವು ನೋಡಿದಿರಿ. ಮತ್ತು ಅದಲ್ಲದೆ ಅವ್ರ ತಾಯಿನ RSS 3ನೇ ವರ್ಷದ ಕಾರ್ಯಕ್ರಮಕ್ಕೆ ಅವ್ರಿಗೆ ಹೇಳಿದೆಯೇ ಅವ್ರನ್ನ ಇನ್ವಿಟೇಷನ್ ಹಾಕೊಂಡು ಆಮೇಲೆ ನಂತರದಲ್ಲಿ ಅವ್ರ ಗಮನಕ್ಕೆ ತಂದಾಗ ಅವರು ನಾನು ಬರೋಕ್ಕಾಗಲ್ಲ ಯಾವುದೇ ಕಾರಣಕ್ಕೂ, ಯಾಕೆಂದ್ರೆ ನಾನು ಒಬ್ಬ ಅಂಬೇಡ್ಕರ್ವಾದಿ ಆಗೋದ್ರಿಂದ ಅವ್ರನ್ನ ಮತ್ತೆ ಈಗಿನ ದೇಶದ ಪ್ರಧಾನಿ ಮತ್ತೆ ಆ ಪಕ್ಷದವರೇ ಕಾರಣರಾಗಿರ್ತಾರೆ. ಇದಕ್ಕೆಲ್ಲ ಅವರೇ ಕುಂಭ ಕೊಟ್ಟಿರ್ತಾರೆ. ಮತ್ತೆ ಘಟನೆ ನಡೆದ ಕೆಲವೇ ಕ್ಷಣಗಳಲ್ಲಿ ಈ ದೇಶದ
ಪ್ರಭುತ್ವ ವ್ಯಕ್ತಿಗಳು ಅದನ್ನ ಖಂಡಿಸ್ತಾರ. ಅದೇ ಪ್ರಧಾನಿ 8 ಗಂಟೆ ಆದ್ಮೇಲೆ RSS ನಿಂದ ಮಾಹಿತಿ ಬಂದ ಮೇಲೆ ನಂತರದಲ್ಲಿ ನಾನು ಖಂಡಿಸ್ತೀನಿ ಅಂತ ಹೇಳ್ತಾರ. ಇದೆಂತ ದುರಂತ, ಇಂಥ ದುರಂತ ಆಡಳಿತ ನಡೆಸ್ತಾ ಇರೋಂಥ ದಲಿತರಿಗೆ ಮತ್ತೆ ಯಾರು ಸಂವಿಧಾನ ಪರ ಇದ್ದಾರೆ ಅವ್ರಿಗೆ ಯಾರಿಗೂ ಇಲ್ಲಿ ಉಳಗಾಲ ಇಲ್ಲ. ಆದ್ರಿಂದ ಈ ಒಂದು RSS ಸಂಘಟನೆ ಮತ್ತು ಸನಾತನಿ ಧರ್ಮ ಅಂತ ಹೇಳ್ಕೊತಿರ್ಕಂತ ಈ ಮಹಾನ್ ಹುಚ್ಚರನ್ನ ಮೊದಲು ಇವ್ರನ್ನೆಲ್ಲ ಹುಚ್ಚಾಸ್ಪತ್ರೆಗೆ ಸೇರಿಸಿ ಆ RSS ಅನ್ನ ಒಂದು 100 ವರ್ಷ ಸಂಘಟನೆ ಪೂರೈಸಿದ್ದನ್ನ ಅದನ್ನ ವಜಗೊಳಿಸ್ಬೇಕು. ಅದನ್ನ ಈ ದೇಶದಿಂದಲೇ ಕಿತ್ತು ಒಗೆಯಂತ ಕೆಲಸಗಳಾಗಬೇಕು. ಮತ್ತೆ ಈ ಕೃತ್ಯಕ್ಕೆ ಯಾರು ಈಗ ಸುವ್ಯವಸ್ಥಿದ್ದಾನೆ ಕಿಶೋರ್ ರಾಕೇಶ್ ಅವನ ಈ ದೇಶದಿಂದ ಗಡಿಪಾರು ಮಾಡಬೇಕು. ಮತ್ತೆ ಅದಕ್ಕೆ ಬೆಂಬಲ ಕೊಡತಕ್ಕಂಥ ಯಾರೇ ವ್ಯಕ್ತಿಗಳಾಗಿದ್ರು ಸಹ ಸಂವಿಧಾನ ವಿರೋಧಿಗಳು, ದೇಶದ ವಿರೋಧಿಗಳು, ಅದರಿಂದ ಅವ್ರನ್ನ ಗಡಿಪಾರು ಮಾಡಬೇಕು. ಮತ್ತೆ ಇದನ್ನ ನೇರವಾಗಿ ಹೊತ್ತು ಈ ದೇಶದ ಪ್ರಧಾನಿ ಮತ್ತೆ ರಾಜೀನಾಮೆ ಕೊಡಬೇಕು ಅಂತ ಈ ಮೂಲಕ ದಲಿತ ಸಂಘರ್ಷ ಸಮಿತಿ ಚಾಮರಾಜನಗರ ಜಿಲ್ಲಾ ಶಾಖೆ ಆಗ್ರಹಿಸುತ್ತದೆ. ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ DJ ಸಾಗರ್, ಬಣದ ಜಿಲ್ಲಾ ಸಂಚಾಲಕ CM ಶಿವಣ್ಣ, ಜನಹಿತಶಕ್ತಿ ಹೋರಾಟ ವೇದಿಕೆ ರಾಮಸಮುದ್ರ ಸುರೇಶ್ ಮಾತನಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ DSS ಜಿಲ್ಲಾ ಸಂಯೋಜಕ ಬಸವರಾಜು ಕೆರೆಹಳ್ಳಿ, ಜಿಲ್ಲಾ ಸಂಘಟಕರಾದ ನಂಜುಂಡಸ್ವಾಮಿ, ಶಿವಕುಮಾರ್ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಸ್ವಾಮಿ ಬಳ್ಳಿಪೇಟೆ, ಭಾರತ ವೈಭವ ನ್ಯೂಸ್, ಚಾಮರಾಜನಗರ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369